ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮದು ಆ್ಯನಿವರ್ಸರಿ, 7th ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಸೇಮ್. ಥ್ಯಾಂಕ್ ಯು. ಸೊ ಇವತ್ತು ಆ್ಯನಿವರ್ಸರಿ ಅನ್ನೋ ಖುಷಿಗಿಂತ ಏನೋ ಒಂಥರ ಭಯನೇ ಜಾಸ್ತಿ ಆಗೋಗಿದೆ. ಈ ನ್ಯೂಸ್ ಎಲ್ಲ ನೋಡ್ತಾ ಇರೋದ್ರಿಂದ ಜಮ್ಮು ಕಾಶ್ಮೀರಲ್ಲಿ ಆಗ್ತಾ ಇರೋ ಘಟನೆಗಳು ಮತ್ತು ನಮ್ಮ ಸೈನಿಕರು ಎಲ್ಲಿ ಹೆಂಗೆ ಏನಾಗ್ತಿದೆ ಅನ್ನೋದೇನೆ ದೊಡ್ಡ ಟೆನ್ಷನ್ ಆಗೋಗ್ಬಿಟ್ಟಿದೆ. ಸೊ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಅವರು ಸೇಫಾಗಿರಲಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಈ ಸಲ ಎಲ್ಲ ಸುನಿಲ್ ಆ್ಯನಿವರ್ಸರಿಗಿಲ್ಲ ಅಂತ ಇದ್ದೆ. ಲಾಸ್ಟ್ ಟೈಮ್ ಆ್ಯನಿವರ್ಸರಿಗಿದ್ರು, ಬಟ್ ದಿಸ್ ಟೈಮ್ ಆ್ಯನಿವರ್ಸರಿಗಿದ್ದಾರೆ. ಬಟ್ ಇವಾಗ ಇರೋ ಸಿಚುವೇಶನ್ ಎಲ್ಲ ನೋಡಿದ್ರೆ ಅದೇನು ಆ್ಯನಿವರ್ಸರಿ ಫೀಲೇ ಬರ್ತಾ ಇಲ್ಲ. ಬಟ್ ಎಲ್ಲರೂ ಸೇಫ್ ಆಗಿರಲಿ. ನಮಗೆ ನೋಡ್ತಾನೇ ಆ ಥರ ಅನ್ನಿಸ್ತಾ ಇದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯಾವ ಥರ ಆಗ್ತಾ ಇರ್ಬೋದು, ಒಂದು ಕಾಲ್ ಮಾಡೋಕ್ಕಾಗಲ್ಲ. ಅವರು ಅಲ್ಲಿನ ಸಿಚುವೇಶನ್ ಎಲ್ಲ ಹೆಂಗಿರುತ್ತೋ ಏನೋ. ಬಟ್ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಏನಿದ್ದಾರೆ ಸೇಫ್ ಆಗಿರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸುನಿಲ್ಗಂತೂ ಮುಖ ಬಾಡೋಗ್ಬಿಟ್ಟಿದೆ. ಅವ್ರು ಇಲ್ಲಿದ್ರು ಅವರಿಗೆ ಕಾಲ್ ಮೇಲೆ ಕಾಲು ಬರೀ ಅದೇ ಚಿಂತೆಯಲ್ಲಿದ್ದಾರೆ ಅವರು. ಆ ಥರ ಏನಿಲ್ಲ ಬಿಡ, ಯಾಕಂದರೆ ಎಲ್ಲ ಅಪರೂಪ ಬರೋದು. ಅಂದರೆ ಬಂದಾಗೆಲ್ಲ ಒಂದು ಖುಷಿಯಿಂದ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೇಕಂತಾನೆ ಈ ಒಂದು ಕ್ಷಣನ, ಈ ಒಂದು ದಿನನ. ಮತ್ತು ಇನ್ನೇನು ಹೊರಡೋ ಮುಂಚೆ ಅಕಸ್ಮಾತು ನಮಗೂ ಕೂಡ ರೀಕಾಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನಾವು ಕೂಡ ಹೊರಡೋ ಸಮಯ ಬಂದಿದೆ. ಸೊ ಇನ್ನು ನಾವು ಹೊರಟ್ರೆ ಅಕಸ್ಮಾತ್ ಇವತ್ತು ಒಂದು ಆನಿವರ್ಸರಿ ಇಲ್ಲ, ಖುಷಿನ ಎಂಜಾಯ್ ಮಾಡಿಬಿಟ್ಟು ಪ್ರೀತಿಯಿಂದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರಿಗೂ ಪ್ರೀತಿ. ಅಂದರೆ ಆರ್ಮಿ ವೈಫ್ಗಳಿಗೆ ಏನೋ ಒಂಥರ ಖುಷಿ ಇರುತ್ತಲ್ವ, ನಮ್ಮ ಗಂಡ ಆನಿವರ್ಸರಿಗೆ ಇಲ್ಲ ಪಾಪು ಬರ್ಡೇಗೆ ಬಂದರೆ ಏನೋ ಒಂಥರ ಖುಷಿ ಇರುತ್ತೆ. ಸೊ ಎರಡೂ ಸಿಗ್ತೀವಿ ಸತಿ. ಸೊ ಖುಷಿ ಅಂತ ಹೇಳ್ಬೋದು. ಸೊ ಅದು ಮುಗಿಸ್ಕೊಂಡು ಕೂಡ ನಮಗೂ ರೀಕಾಲ್ ಮಾಡಿದೆ. ನಾನು ಹೊರಡ್ತಾ ಇದ್ದೀನಿ. ಹೊರಡೋಕ್ಕಿಂತ ಫೀಲಿಂಗ್ ಕೂಡ ಆಗ್ತಿದೆ. ಬಟ್ ಈ ಒಂದು ಕ್ಷಣನ ಆ ಫೀಲಿಂಗ್ಸ್ನ ಹೇಳ್ಕೊಬಿಡೋ ಅಕಸ್ಮಾತ್ ಅವ್ರಿಗೆ ಧೈರ್ಯ ತುಂಬ. ಬಟ್ ನಾವು ಕೂಡ ಧೈರ್ಯವಾಗಿ ಕಳಿಸ್ಕೊಡ್ಬೇಕು. ಎಲ್ಲ ದೇವರ ಆಶೀರ್ವಾದ ಇರಲಿ ಅಂತ. ಲೆಟ್ಸ್ ಗೋ, ಬಾ. ಸರಿ ಹೋಗೋಣ. ಯಾ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಏನಿಲ್ಲ, ಫೇಮಸ್ ದೇವಸ್ಥಾನ ತಿರುಪತಿ ತಿಮ್ಮಪ್ಪನ ಮಿನಿ ತಿರುಪತಿ ಏನಿದೆ ಅಲ್ವಾ, ಅಲ್ಲಿಗೆ ಜಾಸ್ತಿ ಬರೋದು. ಸುನಿಲ್ ಬಂದಾಗಿಂದ ಒಂದು 2 ಟೈಮ್ಸ್ ಬಂದ್ವಿ. ನಮಗೆ ಮನೆ ದೇವರಾಗಿರೋದ್ರಿಂದ ಅವಾಗವಾಗ ಬರ್ತಾ ಇರ್ತೀವಿ. ಏನೋ ಒಂಥರ ಆ್ಯನಿವರ್ಸರಿ ಅಲ್ವಾ, ದರ್ಶನ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಏನೋ ಬ್ಲೆಸ್ಸಿಂಗ್ ಫೀಲ್ ಆಗುತ್ತೆ. ಹಾಗಾಗಿ ಬಂದ್ವಿ. ಇಲ್ಲಿ ಪೂಜೆಗೆಲ್ಲ ತಗೋಬೇಕಲ್ಲ, ಹಾಗೆ ಸುನಿಲ್ ಹೂವು ಕೂಡ ತಗೊಟ್ರು, ಅವರೇ ಮುಡಿಸ್ತಾ ಇದ್ದಾರೆ. ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ರಿವರ್ಸ್ ಅವನು ಅಲ್ಲ ರೀ ಬುಜ್ಜಿ, ರಿಮೋಟ್ಗೆ ಹಿಂಗೆ ಕಟ್ಬಿಟ್ಟು ಆಡ್ತಾರ ಬುಜ್ಜಿ. ಬುಜ್ಜಿ ಸ್ಟಾಪ್ ಮಾಡಿ ಇವಾಗ. ಬಾಯ್ಲಿ ಬಾಯ್ಲಿ ಮಗನೆ ಇವತ್ತೇನು ಬುಜ್ಜಿ ಬಾಯ್ಲಿ, ಇವತ್ತೇನು ಬೆಳಿಗ್ಗೆ ಏನೋ ಹೇಳ್ತಾ ಇದ್ದಲ್ಲ. ಹಿಂದೆ ಇರು ಎಲ್ಲ ಕಣೋ. ಇವತ್ತೇನು ಏನೋ ಹೇಳ್ತಾ ಇದ್ದಲ್ಲ ಬೆಡ್ ಮೇಲೆ ಕೂತ್ಕೊಂಡು ಎದ್ಬಿಟ್ಟು. ಹಾಂ ಏನಿಲ್ವಾ, ಮರ್ತೋಯ್ತಾ? ದೃಷ್ಟಿ ಎಲ್ಲ ತೆಗಿತಿದ್ದಲ್ಲ, ಇಲ್ಲಿ ನೋಡು. ನನ್ನ ಹೊಟ್ಟೆ ಬರ್ತಿದೆ ಈಗ. ಇವತ್ತೇನು ಹೇಳು, ಅಷ್ಟೇ ಗೊತ್ತಿರೋದು ನಿನ್ಗೆ. ಏನಕ್ಕೆ ಹಂಗೆ ಮಾಡ್ತಿದ್ಯಾ? ಇವತ್ತು ನಮ್ದು ಆ್ಯನಿವರ್ಸರಿ. ನಂಗೂ ಗೊತ್ತು, ಮದುವೆ ಆ್ಯನಿವರ್ಸರಿ. ಏನು ಗೊತ್ತು? ಅಕ್ಕಿ ಚೆಲ್ಲಿ ನಿನ್ನ ಲೋಟಕ್ಕೆ ಅಕ್ಕಿ ಹಾಕ್ಬಿಟ್ಟು ಅಲ್ಲಿ ಹೊಸ್ಲ ಹತ್ರ ಇಟ್ಬಿಟ್ಟು ಚೆಲ್ಲದ. ಅದು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಮಾತ್ರ ಮಾಡೋದು, ವರ್ಷನೂ ಮಾಡಲ್ಲ. ಇನ್ನೇನು ಹೇಳು, ಇವಾಗ ಬಾಯಲ್ಲಿ ಕುತ್ಕೊ ನೀನು ಹೇಳು. ಅಕ್ಕಿ ಚೆಲ್ಲಿದ್ದೆಲ್ಲ ನೋಡಿದೆ ನೀನು?
ಟಿ ವಿಯಲ್ಲಿ ನೋಡ್ಬಿಟ್ಟು ನನಗೆ ಹೇಳ್ತಿದ್ಯಾ? ಹ್ಞೂ ಅಕ್ಕಿ ಎಲ್ಲ ಚೆಲ್ಲಲ್ಲ ಚೆಲ್ಲಲ್ಲ ಅಕ್ಕಿ ಚೆಲ್ದ ಅಂತೆ ಗುಜ್ಜಿಗೆ ಅಕ್ಕಿ. ಆ್ಯಂಡ್ ಈವ್ನಿಂಗ್ ಆಯಿತು. ಸುನಿಲ್ ಕೇಕ್ನ ಕೂಡ ತೊಗೊಂಡು ಬಂದರು. ಯಾವಾಗ್ಲೂ ಇಲ್ಲೇ ಆರ್ಡರ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಆರ್ಡರ್ ಮಾಡಿದ್ರಲ್ಲ, ರೆಸ್ಟ್ ಎಲ್ಲ ಮುಗಿಸಿ ಎದ್ದಾದಮೇಲೆ ಕೇಕ್ನ ತೊಗೊಂಡು ಬಂದಿದ್ದಾರೆ. ಸಿಂಪಲ್ ಸೆಲೆಬ್ರೇಷನ್ ಅಷ್ಟೇ. ಬಟರ್ ಸ್ಕಾಚ್. ಬಟರ್ ಸ್ಕಾಚ್ ಹಿಂಗೆ ತಂದಿದ್ದಲ್ಲ ನಮ್ಮ ಸುನಿಗೂ ಹಾರ್ಟ್ಗೂ ಕನೆಕ್ಟ್. ಹಾರ್ಟ್ ಅಲ್ಲ, ಸುನಿಗೂ ಆಲ್ಟ್ಗೂ ಆ ರೆಡ್ ಕಲರ್ಗೂ ಅಟ್ಯಾಚ್. ಅಪ್ಪ ಕಲರ್ದು ತರಬೇಡ ಅಂದ್ರೆ ತಾನೆ ನಾರ್ಮಲ್ ತಗೊಬರ್ಬೇಕಿತ್ತಾನೆ. ಕಬ್ಬಿಣ ಥರ ಇದ್ದಾವೆ. ಕಬ್ಬಣ ಥರ ಇರೋ ತರ್ಬೇಕು ತಾನೆ ಸುನಿ. ಅವ್ನು Black colour. ಆಗ್ಬಾರ್ದು. ಏನು ಪಪ್ಪನ ಈತ ತಗೊಬಂದೆ ಅನ್ಬೇಕು ನನಗೆ. ಸ್ಟಾರ್ಟ್. ಬಾ ಬಾ. ಮಧ್ಯೆ ಹೋಗು. ಮದ್ದೆ ಬರ್ಬೇಕಲ್ವ ನೀನೆ. ಅದು ಸರಿ. ಅದಕ್ಕೆ ಬೇಕಾ? ಭಯ ಏನಂತ ಹೇಳ್ಬೇಕು ಇವಾಗ ಬುಜ್ಜಿ? Happy anniversary. ಸರಿ ಶೈಲು ಸುನಿ. ಹ್ಯಾಪಿ ಆನಿವರ್ಸರಿ. ಆ್ಯನಿವರ್ಸರಿ ಅಂದ್ರೆ ಮಗನೇ ಕುಂಟಿತನ. ಹಿಡ್ಕೋ ಇರು ಒಂದು ಅಡಿ ಬುಜ್ಜು. ವಾವ್ ಬುಜ್ಜಿ. ನಾನು ಫಸ್ಟ್ ನಿಮಗೆ ತಿಳ್ತೀನಿ. ನಾವೇ ತಿನ್ನಿಸ್ತೀವಿ ನಿನಗೆ. ಇನ್ನೊಂದು ಸ್ವಲ್ಪ ತಿನ್ನಿಸಾ? ನನ್ನ ಕೈ ಕೊಡ್ಬೇಕು ನೀನು. ನನ್ನ ಕೈ ಕೊಡು. ನಾನು ದೊಡ್ಡದಾಗಿ ಕಟ್ ಮಾಡ್ಕೊಡಿ. ಓಕೆ ಓಕೆ ಕಟ್ ಮಾಡ್ಕೊಡ್ತೀನಿ. ಪಪ್ಪಂಗೂ ತಿನ್ನಿಸ್ಬಿಡೋಣ. ಪಪ್ಪಂಗೆ ತಿನ್ನಿಸ್ಲಿಲ್ಲ ಅಂದರೆ ಆಮೇಲೆ ನಾನು ನಾನು ಒಂದು ತಿನ್ನಿಸ್ಕೊಡ್ತೀನಿ. ಸರಿ ಸೂಪರ್, ಥ್ಯಾಂಕ್ ಯು. ಅಮ್ಮಮ್ಮಗೆ ಬನ್ನಿ 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 ಬನ್ನಿ. ಕೇಕ್ ತಗೋ ಇಲ್ಲಿ ಒಳಗಡೆ ಇದ್ದಿ ಬುಜ್ಜಿ ನಿನ್ಗೆ. ನೀವು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಿ, 100 ಕಾಲ. ಗಮನ. ಇಲ್ತಾಳೆ. ಖುಷಿಯಾಗಿರಿ ಯಾವಾಗಲೂ. ಏನಾಯ್ತು ಕಂದ ಕೊಡಿ ನನ್ನ ಮಗು ದಪ್ಪ ಏನ್ ಹೇಳಿ ಏನ್ ಪ್ರಾಬ್ಲಮ್ ಏನಾಯ್ತು? ಅಯ್ಯಯ್ಯೋ ಆಯ್ತು ತಗೋ, ನಾನು ಮುದ್ದು ಒಳಗಡೆ ಕೇಕ್ ಇತ್ತು, ಇಲ್ಲೆಲ್ಲ ಕ್ರೀಮಲ್ಲಿ. ಅದಕ್ಕೋಸ್ಕರ ಅಳಬಾರ್ದು ಹಂಗೆಲ್ಲ. ಅಲ್ಬಾರ್ದು ನಾ ಕೊಡು ಕೊಡು ಅಂದ್ರೆ ಕೊಟ್ಟಿಲ್ಲ. ಅಯ್ಯೋ ತಗೊಳ. ಇರ್ತೀನಿ ಈಗ ಆ ಕಡೆ ಕೊಡಿ. ಅವ್ನ ಕೈ ಕೊಡಿ. ಕೈ ಕೊಡಿಯಪ್ಪ, ಬಿಡಿಯಪ್ಪ. ಕಟ್ಟಾಗಿ ಅಯ್ಯೋ ತಿನ್ಸೋಕ್ಕೋಸ್ಕರ ಥ್ಯಾಂಕ್ ಯು. ಇದು ನಿಂತಿನು ಇವಾಗ ಬೇಗ. ಹ್ಯಾಪಿ ಆನಿವರ್ಸರಿ ಅಂತ. ಓಕೆ ವೈಟ್ ಚೆನ್ನಾಗಿದೆ ಕೇಕು ಬುಜ್ಜಿ. ತೊಗೊಂಡ್ಬಿಟ್ಬಿಡು. ಲೇಟ್ ಏನಾದ್ರು ಬೇಕಾ? ನಂಬೇಕು. ನಾನು ಇನ್ನೊಂದು ಸ್ವಲ್ಪ ಕೇಕ್ ಸರಿ ಕೊಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮ ಆನಿವರ್ಸರಿ ಸೊ ಏನೋ ಒಂಥರ ಖುಷಿ ಅಂತ ಹೇಳ್ಬೇಕು. ಯಾಕಂದ್ರೆ ಮತ್ತೆ ಸಿಗೋದಿಲ್ಲ ಟೈಮ್. ಸಿಗುತ್ತೆ ಮುಂದಿನ ವರ್ಷ. ಯಾಕೆ ಸಿಗಲ್ಲ? ಸಿಗೋದಿಲ್ಲ ಅಂದ್ರೆ ಈ ಟೈಮ್ ಈ ವರ್ಷ ಸಿಕ್ಕಿದಿಲ್ಲ, ಖುಷಿ ಕೊಡಬೇಕು. ಲಾಸ್ಟ್ ಟೈಮು ಸಿಕ್ಕಿತ್ತು, ಈ ವರ್ಷನೂ ಸಿಕ್ಕಿದೆ. ಎನಿ ಟೈಮ್ ಫೀಲ್ ಮಾಡ್ತಿದ್ವಲ್ಲ. ಯಾವಾಗಲೂ ಫೀಲ್ ಮಾಡ್ಕೊಂಡು ನಮ್ಮದು ವಿಡಿಯೋ ಕಾಲ್ ಸೆಲೆಬ್ರೇಷನ್ ಇರ್ತಾ ಇತ್ತು. ಇದು ಒಂಥರ ಲೈವ್ ಚೆನ್ನಾಗಿರುತ್ತೆ ಅಲ್ವಾ? ಎಸ್. ಹೇಳ್ತೀನಿ. ಎಂಜಾಯ್. ಹೌದು ಸ್ವಲ್ಪ
ಆ್ಯಂಡ್ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ರು ಮಮ್ಮಿ. ಯಾವುದೇ ಸೆಲೆಬ್ರೇಷನ್ ಆಗಲಿ ಈ ಸಲ ಸ್ಯಾಟರ್ಡೇನೇ. ಸೊ ಸ್ಯಾಟರ್ಡೇ ನಮ್ಮ ಮನೆ ಯಾರು ಅಂದರೆ ನಾನ್ ವೆಜ್ ಮಾಡಲ್ಲ, ಹಾಗಾಗಿ ಸ್ಯಾಟರ್ಡೇ ಅಲ್ವಾ ಅಂತ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿನೇ ಮಾಡ್ತಾಯಿದ್ವಿ. ಇದು ಒಂಥರ ಚೆನ್ನಾಗಿರುತ್ತೆ, ಎಲ್ಲರ ಫೇವ್ರೇಟ್ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಇದು ಕುದಿ ಬರ್ತಾ ಇದಲ್ವ, ದಮ್ ಕಟ್ಟಬೇಕು ಅಷ್ಟೇ. ದಮ್ ಕಟ್ ಒಂದು 15 to 20 ಮಿನಿಟ್ ಬಿಟ್ವಿ ಅಂದರೆ ಸೂಪರ್ ಆಗಿರೋ ಬಿರಿಯಾನಿ ರೆಡಿ. ಇನ್ನು ನಾನು ಹೇಳ್ದಂಗೆ ಸುನೀಲೇ ಹೇಳಿದ್ದಾರೆ, ನಮಗೂ ಕೂಡ ಕಾಲ್ ಆಗಿದೆ, ನಾವು ವಾಪಸ್ ಹೋಗಬೇಕು ಅಂತ. ಸೊ ಇವತ್ತೇ ಪ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಆ್ಯನಿವರ್ಸರಿ ದಿನವೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಏನೂ ಮಾಡೋಂಗಿಲ್ಲ, ಬಾರ್ಡರಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂದಮೇಲೆ ಎಲ್ಲರೂ ರಿಟರ್ನ್ ಕರ್ಸ್ಕೋತಾರೆ. ಸುನೀಲ್ ದಿನ ಲೀವ್ ಮುಗಿಯೋಕ್ಕೆ ಬಂದಿತ್ತು, ಸೊ ಅವರು ರಿಟರ್ನ್ ಹೋಗ್ತಾ ಇದ್ದಾರೆ. ಇನ್ನೂ ಪಾಪ ಇವಾಗ ಬಂದಿರೋರೆಲ್ಲರೂ ರಿಟರ್ನ್ ಕರೆದಿದ್ದಾರೆ. ರಜಕ್ಕೆ ಬಂದು ಕರೆಕ್ಟಾಗಿ 2-3 ಡೇಸ್ ಆಗಿಲ್ಲ, ಅವರೆಲ್ಲರೂ ರಿಟರ್ನ್ ಕರೆದಿದ್ದಾರೆ, ಅವರೆಲ್ಲ ರಿಟರ್ನ್ ಹೋಗಿದ್ದಾರೆ. ಸೊ ಏನೋ ಒಂಥರ ಬೇಜಾರು ಆಗುತ್ತೆ ಅಲ್ವಾ, ಏನೂ ಮಾಡೋಂಗಿಲ್ಲ, ಅವ್ರ ವರ್ಕ್ ಹಂಗಿರುತ್ತೆ. ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೋತಾಯಿದ್ರು. ಅವ್ರದ್ದು ಬ್ಯಾಗಲ್ಲೇ ಎಲ್ಲ ವಾಶ್ ಮಾಡಿ ಅಲ್ಲೇ ಇಟ್ಟಿದ್ರಿಂದ ಜಸ್ಟ್ ಫೋಲ್ಡ್ ಮಾಡಿ ಇಟ್ಕೋತಾ ಇದ್ದಾರೆ ಅಷ್ಟೇ. ಅಲ್ಲಿ ಇಲ್ಲಿ ಎಲ್ಲೂ ಹಾಕಲ್ಲ, ಅವ್ರ ಬಟ್ಟೆಗಳು, ಅವ್ರು ಯೂಸ್ ಮಾಡೋ ವಸ್ತುಗಳೆಲ್ಲ ಇರುತ್ತೆ ಅಲ್ವಾ. ಸೊ ಅವ್ರು ಬಂದಿದ್ದು ನೆಕ್ಸ್ಟ್ ಎಲ್ಲ ವಾಶ್ ಆಗಿ ಆ ಬ್ಯಾಗಲ್ಲೇ ಸೆಟಲ್ಡ್ ಆಗಿರುತ್ತೆ. ಜಸ್ಟ್ ಅವ್ರು ಫೋಲ್ಡ್ ಮಾಡಬೇಕು ಅಂತಂದರೆ ಇವಾಗೆಲ್ಲ ಫೋಲ್ಡ್ ಮಾಡಿಟ್ಟಿರ್ತಾರೆ, ಇಲ್ಲ ಅಂದರೆ ಆವಾಗಲೆಲ್ಲ ಫೋಲ್ಡ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.